अभिवृद्धि आशीर्वाद आपका सोच में रख दिए। ನಿಮ್ಮ ಅಭಿವೃದ್ಧಿ ಆಶೀರ್ವಾದ ಎಲ್ಲ ನಿಮ್ಮ ಯೋಚನೆಯಲ್ಲೇ ದೇವರಿಟ್ಟಿದ್ದಾರೆ. ओल्ड टेस्टमेंट हृदय, ಹಳೆ ಒಡಂಬಡಿಕೆ ಹೃದಯ, बट न्यू टेस्टमेंट आपका सोच। ಹೊಸ ಒಡಂಬಡಿಕೆ ನಿಮ್ಮ ಆಲೋಚನೆಗಳು. इसीलिए आपका जीभ को माइंड को बहुत कनेक्शन है। ಅದರಿಂದ ನಿಮ್ಮ ನಾಲ್ಗೆಗೂ ನಿಮ್ಮ ಮೈಂಡಿಗೂ ಕನೆಕ್ಷನ್ ಇದೆ. इसीलिए क्या खाते हो ना, खाटा खाया सोचो कैसा था हमारा लाइफ, स्वीट खा रहे हो थैंक यू लॉर्ड हमको आशीष किया। ಆದ್ರಿಂದ ಕಹಿಯನ್ನ ತಿನ್ನುವಾಗ ದೇವರೇ ನಮ್ಮ ಜೀವಿತ ಹೀಗೆ ಇತ್ತು, ಸಿಹಿಯನ್ನ ತಿನ್ನುವಾಗ ದೇವರೇ ನಮ್ಮ ಜೀವಿತವನ್ನ ಆಶೀರ್ವಾದ ಮಾಡಿದಿರಲ್ಲ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ. शैतान भी सोच को ही यूज, आपका माइंड को ही यूज करता है। ಸೈತಾನ್ ಕೂಡ ನಿಮ್ಮ ಮೈಂಡ್ ಅನ್ನೇ ಉಪಯೋಗಿಸ್ತಾನೆ. परमेश्वर भी आपका मन को यूज करता है। ದೇವ್ರು ಕೂಡ ನಿಮ್ಮ ಮೈಂಡ್ ಅನ್ನ ಉಪಯೋಗಿಸ್ತಾರೆ. इसलिए क्या ज्यादा लोड हुआ, अंदर से आपको शब्द आते रहता है। ಯಾವುದು ನಿಮ್ಮಲ್ಲಿ ಲೋಡ್ ಆಗಿದೆ ಅದು ಒಳಗಡೆಯಿಂದ ಶಬ್ದವಾಗಿ ಬರ್ತಾನೆ ಇರ್ತದೆ. कुछ देखते रहते हो ना, वो भी आपको एक थॉट्स आपको आते रहते हैं, कुछ तो शिक्षा आपको मिलते रहता है। ಏನೆಲ್ಲ ನೋಡ್ತಾ ಇರ್ತೀರೋ ಅದರಿಂದ ನಿಮಗೆ ಥಾಟ್ಸ್ ಗಳು ಬರ್ತಾನೆ ಇರ್ತದೆ, ಅದು ನಿಮ್ಮನ್ನ ಬೋಧಿಸ್ತಾನೆ ಇರ್ತದೆ. यस आमीन, पास्टर क्या बोला वो सच है। ಹೌದು, बच्चन ಕರೆಕ್ಟ್. क्या बोला, आमीन। वो थॉट्स आपको दूसरों को लाइफ को, रोड में जाते हो, एक हॉस्पिटल जाते हो, कंपनी में काम करते हो, आपका वो अनुभव माइंड में थोड़ा कनेक्ट हो जाना। ನೋಡಿ, ಏನ್ ನೋಡ್ತಿರ್ತೀರಾ ಕಂಪ್ನಿಲಿ ಇರ್ಬೋದು, ರೋಡಲ್ಲಿ ಇರ್ಬೋದು, ಆಗ ಹೌದು ಪಾಸ್ಟ್ ಹೇಳಿದ್ದು ಸರಿ, ಇದು ಅಂತ ಆ ರೀತಿಯಾಗಿ ನೀವು ಈ ದೇವರ ಆಲೋಚನೆಗಳನ್ನ ಥಾಟ್ಗಳನ್ನ ತಗೊಂಡು ಅದ್ರಲ್ಲಿ ನೀವು ಕನೆಕ್ಟ್ ಆಗ್ಬೇಕು. इसीलिए आपका अभिवृद्धि आपका बाहर बदली से नहीं, आपका माइंड बहुत श्रेष्ठ है। ಆದ್ರಿಂದ ನಿಮ್ಮ ಅಭಿವೃದ್ಧಿ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇದೆ. ಅದರಿಂದ ಹೊರಗಿನ ಬದಲಾವಣೆ ಅಲ್ಲ, ನಿಮ್ಮ ಮೈಂಡಿನ ಬದಲಾವಣೆಯಲ್ಲೇ ಇರೋದು. अभी हम स्टार्ट किया फाइनेंस के बारे में, ये कितना साल होगा मालूम नहीं। ನಾವು ಫೈನಾನ್ಸ್ ಕುರಿತಾಗಿ ಆರಂಭ ಮಾಡಿದ್ವಿ, ಇದು ಎಷ್ಟು ವರ್ಷ ಆಗುತ್ತೋ ನನಗೆ ಗೊತ್ತಿಲ್ಲ. नहीं तो नेक्स्ट वीक भी स्टॉप हो जाएगा। वो आपका प्यास का ऊपर भी है। ನಿಮ್ಮ ದಾಹ ಎಷ್ಟಿದೆಯೋ ಅಷ್ಟೇನೆ ಬರೋದು. आप लोग है क्या पास्टर, कभी देखो आशीष फाइनेंस के बारे में आप गुनगुना किया तो परमेश्वर स्टॉप कर देता है। ಏನ್ ಇದು ಹೇಳ್ತಾ ಇದಾರೆ ಪಾಸ್ಟ್ರು, ಏನ್ ಫೈನಾನ್ಸ್, ಏನ್ ಆಶೀರ್ವಾದ ಅಂತ ನೀವು ಇದ್ರ ಮೇಲೆ ಗುನ್ಗುಟ್ಟಿದ್ರು ಕೂಡ ದೇವ್ರು ಬೇಡ ಅಂತ ನಿಲ್ಲಿಸ್ತಾರೆ. बट एक आदमी, ಒಬ್ರಿಂದ हालेलुया, बट एक आदमी, लॉर्ड मेरा जीवन आशीर्वाद होना, मैं कैसा अभिवृद्धि हो सकता हूँ, आपके लिए मैसेज रहेगा। कौन है वो मेरे को मालूम नहीं है। ನನಗೆ ಫೈನಾನ್ಸ್ ಅಲ್ಲಿ ನಾನು ಇನ್ಕ್ರೀಸ್ ಆಗ್ಬೇಕು, ನನಗೆ ಬೇಕು ಅಂತ ಅಂಬಲ್ಸೋರು ಯಾರೇ ಒಬ್ರಾದ್ರೂ ಅವರಿಗೋಸ್ಕರ ಅದ್ ಮುಂದುವರಿತದೆ. नेबुकदनेस्सर राजा क्या करता है, आमीन, बेड को जाने के पहले वो सोचता है मेरा भविष्य कैसा रहेगा, देश कैसा रहे, सोचा इतना ही परमेश्वर ड्रीम दे दिया। ನೆಬೂಕದ್ನೆಚ್ಚರ್ ಏನ್ ಮಾಡ್ತಾನೆ, ಹಾಸಿಗೆ ಮೇಲೆ ಹೋಗಿ ಮಲಗಕ್ ಮುಂಚೆ ಅವನು ಯೋಚನೆ ಮಾಡ್ತಾನೆ, ನನ್ನ ಭವಿಷ್ಯ ಹೇಗಿರ್ತದೆ, ರಾಜ್ಯ ಹೇಗಿರ್ತದೆ ಅಂತೇಳಿ ಅವನು ಯೋಚನೆ ಮಾಡಿದ ತಕ್ಷಣನೇ ಅವನ ಕನಸಿನಲ್ಲಿ ಅವನ ಕನಸು ಆ ರೀತಿಯಾಗಿ ಬರ್ತದೆ. इसीलिए आपका थॉट्स है ना बहुत श्रेष्ठ है। गलत थॉट्स आया शैतान आता है। थॉट्स में बहुत पावर है, आपको मालूम नहीं। ನಿಮ್ಮ ಆಲೋಚನೆಗಳು ಬಹಳ ಮುಖ್ಯ. ತಪ್ಪಾದ ಆಲೋಚನೆಗಳು ನೀವು ಮಾಡಿದ್ರೆ ಸೈತಾನ್ ಬಂದಿರ್ತಾನೆ. अब रात में सो, ರಾತ್ರಿ ಮಲಗ್ರಿ, तो सोचो क्योंकि एक स्पिरिचुअल वर्ल्ड है, परलोक नहीं है। 0.0 का अंदर ही है, स्पिरिचुअल भी है, शैतान का जगत भी है। आपका माइंड एक कनेक्शन है, लगा दिया फट आ जाएगा। ಆದ್ರಿಂದ ನೀವು ಪರಲೋಕದಲ್ಲಿ ಇಲ್ಲ, ನೀವು ಈ ಜಗತ್ತಲ್ಲೇ ಇದ್ದೀರಾ. ಈ ಜಗತ್ತಲ್ಲಿ ಯಾವ ರೀತಿಯಾಗಿದ್ದೀವಿ ಅಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅನ್ನೋದು ನಮ್ಮ 0.0 ಅಂದ್ರೆ ಹತ್ರವಾಗೇ ಇದೆ. ನೀವು ಸೈತಾನಿನ ರಾಜ್ಯವನ್ನು ಕುರಿತು ಥಿಂಕ್ ಮಾಡಿದ್ರು ಹಾಗೆ ಕನೆಕ್ಟ್ ಆಗ್ತೀರಿ, ದೇವ್ರ ರಾಜ್ಯವನ್ನ ಕುರಿತು ಥಿಂಕ್ ಮಾಡಿದ್ರು ಹಾಗೆ ಕನೆಕ್ಟ್ ಆಗ್ತೀರಿ. एग्जाम्पल बोलता हूँ, देखो अभी आप गाड़ी चला के जाते हो ना, नहीं तो एक साइकिल चला के जाते हो ना, ನೀವು ಸೈಕಲ್ ಓಡಿಸ್ತಾ ಇರ್ತೀರಿ ಅನ್ಕೊಳ್ಳಿ, मैं अच्छा चलाऊंगा ऐसा बोल के जाओ, कभी भी नहीं डरेगा, वहीं चले जाएगा। ನಾನ್ ಎದ್ರಂದಿಲ್ಲ, ನಾನು ಚೆನ್ನಾಗಿ ಓಡಿಸ್ತೀನಿ ಅಂತ ಹೇಳಿ ನೀವು ನೆನ್ಸ್ಕೊಂಡು ಓಡಿಸಿದ್ರೆ ನೀವು ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗ್ಬೋದು. सडनली माइंड डिस्टर्ब हो गया तो ಮೈಂಡ್ ಏನಾದ್ರೂ ಡಿಸ್ಟರ್ಬ್ ಆಗ್ಬಿಟ್ರೆ कितना एक्सपीरियंस भी हो गिरेगा, ನೀವ್ ಎಷ್ಟೇ ಎಕ್ಸ್ಪೀರಿಯನ್ಸ್ ಮಾಡಿದ್ರು ನೀವು ಬೀಳ್ತೀರಿ. हो गया तो ಆಕ್ಸಿಡೆಂಟ್ फिनिश इतना ही, ಅಷ್ಟೇನೆ. आप ही जाके क्योंकि माइंड में इतना स्पिरिचुअल वर्ल्ड और आई मीन शैतान का जगत बहुत काम करता है। ಮೈಂಡ್ ಅಷ್ಟು ಇದಿದೆ, ಅದರಿಂದ ಸ್ಪಿರಿಚುವಲ್ ವರ್ಡ್ಗೂ ಸೈತಾನ್ ವರ್ಡ್ಗೂ ಅದು ಅಷ್ಟು ಕನೆಕ್ಟ್ ಆಗಿದೆ. इसलिए आई मीन हमको परमेश्वर क्यों माइंड दिया मालूम है,
ಯಾಕೆ ದೇವರು ನಮಗೆ ಮೈಂಡ್ ಅನ್ನ आपके ಕೊಟ್ಟಿದ್ದಾರೆ? जगत को आप रूपित कर सकते हो। ನಿಮ್ಮ ಜಗತ್ತನ್ನ ನೀವು ರೂಪಿಸ್ಲಿಕ್ಕೆ. आप दरिद्र भी रह सकते हो, अभिवृद्धि हो सकते हो, परमेश्वर के हाथ में नहीं है, आपका सोच में है। ನೀವು ದರಿದ್ರವಾಗಿರ್ಬೋದು ಇಲ್ಲ ಆಶೀರ್ವಾದವಾಗಿರ್ಬೋದು, ಅದು ದೇವರ ಕೈಲಿ ಇಲ್ಲ, ಅದು ನಿಮ್ಮ ಕೈಲಿ, ನಿಮ್ಮ ಆಲೋಚನೆಯಲ್ಲೇ ಇರೋದು. इसलिए मेंटालिटी में आप थोड़ा बिल्ड हुआ तो, थोड़ा ग्रो हुआ तो, ಅದರಿಂದ ನಿಮ್ಮ ಮೆಂಟಾಲಿಟಿಯಲ್ಲಿ ನೀವು ಬೆಳೆಸ್ಕೊಂಡಿದ್ದಾದರೆ, आपको कितना भी लॉस होने दो, ನಿಮಗೆ ಎಷ್ಟೇ ಲಾಸ್ ಆಗ್ಲಿ, जीरो होने दो, ಝೀರೋನೇ फिर ಆದ್ರೂ से उठेगा। ತಿರುಗಿ ಹೇಳ್ತಾನೆ ಇರ್ತೀರಿ. आमीन। ಆಮೆನ್. क्योंकि आपका माइंड में इतना पावर है, ಯಾಕಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಅಷ್ಟೊಂದು ಪವರ್ ಇದೆ, इसलिए वो एक्सपैंड होता है। ಅದರಿಂದ ಅದು ವಿಸ್ತಾರಗೊಳ್ತದೆ. आपका खाना भी पेट भर के ओ स्टॉप करो बोल देगा, बट माइंड ऐसा नहीं है। इतना भी आप इतना भी सोचो, इतना बढ़ेगा, इतना पावर है ಹೊಟ್ಟೆ mind में। ಕೂಡ ಸಾಕು ನಿಲ್ಸು ಅಂತ ಸಿಗ್ನಲ್ ಕೊಡ್ತದೆ, ಆದ್ರೆ ಮೈಂಡ್ ಅಲ್ಲ, ನೀವು ಎಷ್ಟು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿರೋ ಅಷ್ಟು ಅದು ವಿಸ್ತಾರಗೊಳ್ತಾನೆ ಇರ್ತದೆ. इसलिए आमीन पवित्र आत्मा को मन चाहिए, ಆದ್ರಿಂದ ಪವಿತ್ರ ಆತ್ಮನಿಗೆ ಮನ್ಸು ಬೇಕು, यीशु को दिल चाहिए। ಯೇಸುಗೆ ಹೃದಯ ಬೇಕು. फिर से बोलता हूँ, पवित्र आत्मा को आपका मन चाहिए, ಪವಿತ್ರ ಆತ್ಮನಿಗೆ ನಿಮ್ಮ ಮನವು ಬೇಕಾಗಿದೆ, यीशु को आपका दिल चाहिए। ಯೇಸುವಿಗೆ ನಿಮ್ಮ ಹೃದಯ यीशु ಬೇಕಾಗಿದೆ. आपका दिल में आके राज कर रहा है। ಯೇಸು ನಿಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡ್ತಾರೆ. अब इधर से पवित्र आत्मा वो वचन को कनेक्ट करना देख रहा है अभी। ಆದ್ರೆ ಪವಿತ್ರ ಆತ್ಮನು ಮೈಂಡ್ ಇಂದ ಆ ಒಳಗಡೆ ಇರೋ ಆತ್ಮಕ್ಕೆ ಕನೆಕ್ಟ್ ಮಾಡೋದಕ್ಕೆ इसीलिए ನೋಡ್ತಾರೆ. देखो, आप चर्च से बाहर जाते ही फट ऐसा आपका मैसेज भूल जाते हो आप। ನೋಡಿ, ಅದ್ರಿಂದಾನೇ ನೀವು ಚರ್ಚಲ್ಲಿ ಕೇಳೋವರೆಗೂ मೈಂಡ್ ಇರ್ತದೆ, ಹೊರಗಡೆ ಹೋಗ್ತಿದ್ದಂಕ್ಲೆ ವಾಕ್ಯಗಳೆಲ್ಲ ಮರ್ತೋಗ್ತದೆ. इसीलिए एक जगह में बैठना सीखना, माइंड को स्थिरता करना सीखना, नहीं तो फट 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 भूलते रहेगा। ಅದರಿಂದ ಮೈಂಡ್ ಅನ್ನ ಸ್ಥಿರಪಡಿಸೋದು, ಕಂಟ್ರೋಲ್ ಮಾಡೋದು ಕಲಿಬೇಕು, ಅದನ್ನ ಮೈಂಡ್ ನ ಹಿಡಿದು ಕೂರ್ಸೋದನ್ನ इसीलिए ಕಲಿಬೇಕು. प्रेयर में वो क्या कर सकते हो, फिर से मैसेज प्रॉमिस को आप याद करते रहना। आपका माइंड को, ये मेरा मन परमेश्वर प्रॉमिस किया है, आमीन, ऐसा आपका माइंड क्या करेगा, रिफ्रेश होते रहेगा। माइंड स्ट्रांग हो गया तो आत्मा माइंड एक मन हो गया तो रिलीज हो जाएगा। ಆದ್ರಿಂದ ಪ್ರಾರ್ಥನೆಯಲ್ಲಿ ನಮ್ಮ ಮನಸ್ಸನ್ನ ಸ್ಥಿರಗೊಳಿಸ್ಬೇಕು. ನನ್ನ ಮನವೇ ನೀನ್ ಯಾಕೆ ಕಳವಳಗೊಳ್ತೀಯ, ದೇವ್ರನ್ನ ನಂಬು ಅಂತೇಳಿ ಯಾವಾಗ ನಿಮ್ಮ ಹೃದಯವು ಮೈಂಡ್ ಕನೆಕ್ಟ್ ಆಗಿ ಅದು ಒಂದಾಗಿರ್ತದೋ ನಿಮ್ಗೆ ಉತ್ತರ ಬಂದ್ಬಿಡ್ತದೆ. इसीलिए आमीन आज थोड़ा सोच लेके आया, सडनली मेरा आत्मा में पवित्र आत्मा एक अच्छा विषय मेरे माइंड में एक लाइट दिया। ಕೆಲವು ಪಾಯಿಂಟ್ಗಳನ್ನ ತಗೊಂಡ್ಬಂದೆ, ಆದ್ರೆ ಇನ್ನೊಂದು ಒಳ್ಳೆ ವಿಷಯದಲ್ಲಿ ದೇವರು ನನಗೆ ಬೆಳಕನ್ನ ಪ್ರಕಾಶಿಸಿದ್ರು. बट मैं बोला लॉर्ड, ये थॉट्स आप दे रहा तो थोड़ा एग्जाम्पल दियो। ನಾನ್ ದೇವ್ರ ಹತ್ರ ಕೇಳಿದೆ, ದೇವ್ರೆ ಈ ಆಲೋಚನೆ ನಿನ್ನಿಂದ ಬಂದಿದ್ದಾದ್ರೆ ನನಗೆ ಎಕ್ಸಾಂಪಲ್ ಕೊಡಿರಿ. विश्वासी लोग आप बहुत धन्य हैं। ನೀವು ವಿಶ್ವಾಸಿಗಳು, ನೀವು ಧನ್ಯರು. पवित्र आत्मा वही बोला मेरे को। ಪವಿತ್ರಾತ್ಮ ಅದನ್ನೇ ಹೇಳಿದ್ದು. मैं आज आमीन आशा लॉर्ड मैं भी विश्वासी होता कितना अच्छा था। ನಾನು ನೆನೆಸ್ತೇನೆ, ನಾನು ಒಂದು ವಿಶ್ವಾಸಿಯಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. सडनली विश्वासी बहुत धन्य है। ವಿಶ್ವಾಸಿಗಳು ಬಹಳ ಧನ್ಯರು. मैं सो क्यों लॉर्ड ऐसा, मैं अभी बात कर आमीन किसी के साथ बात करते हो माइंड में आमीन कॉन्वर्सेशन होते रहना। ನೋಡಿ, ನಾವು ಯಾರ ಜೊತೆನೆ ಬೆರೆತರು ಕೂಡ ನಮ್ಮ ಮೈಂಡ್ ದೇವರಲ್ಲಿ ಒಂದು ಇದು ಸಂಭಾಷಣೆ ನಡೀತಾನೆ ಇರ್ಬೇಕು. पवित्र आत्मा मेरे को ये थॉट्स डाला, ಪವಿತ್ರಾತ್ಮನು ಈ ಆಲೋಚನೆಯನ್ನು ಹಾಕಿದ್ರು. विश्वासी को ब्लेस करके बाद में टीक करेगा, सेवक लोग को टीक करके बाद में ब्लेस करेगा, बोला मेरे ಆಮೆನ್. ವಿಶ್ವಾಸಿಗಳನ್ನ मालूम नहीं। ವಿಶ್ವಾಸಿಗಳನ್ನ ಮೊದಲು ಆಶೀರ್ವದಿಸಿ ಆಮೇಲೆ ಸರಿ ಮಾಡ್ತಾರೆ, ಆದ್ರೆ ಸೇವಕರು ನಂಗಲ್ಲ, ಮೊದ್ಲು ಅವ್ರನ್ನ ಸರಿ ಮಾಡಿ ಆಮೇಲೆ ಆಶೀರ್ವದಿಸ್ತಾರೆ. देखिए थॉट्स में है 15-20 मिनट से मैं ध्यान कर रहा हूँ, ಈ ವಿಷಯವಾಗಿ ನಾನು ಒಂದು 20 ನಿಮಿಷ ನಾನು ಧ್ಯಾನಿಸ್ತಾ ಇದ್ದೆ. क्योंकि आप यीशु को विश्वास करके आ गया ना। ನೀವು ಯೇಸುವನ್ನ ನಂಬಿ ಬಂದ್ರಲ್ವಾ. मैं आमीन प्रोफेसी बोल रहा हूँ आपको, फटाफट फाइनेंस, आपको लीस्ट मिराकल फाइनेंस। ನಿಮಗ್ ಪ್ರವಾದನೆ ಹೇಳ್ತೇನೆ, ದೊಡ್ಡ ಮಿರಾಕಲ್ ಅಂತಂದ್ರೆ ಅದು ಫೈನಾನ್ಸ್. इसलिए यीशु देखो पीटर को बोला आमीन जाओ मछली पकड़ो, मछली में पैसा था। देखो यीशु को पैसा नहीं मिल रहा है, बट पीटर को मछली मिल रहा है, पीटर को पैसा मिल रहा है। ನೋಡಿ, ಪೇತ್ರನನ್ನ ಯೇಸು ಕಳಿಸ್ತಾರೆ, ಹೋಗಿ ಮೀನ್ ಹಿಡಿ ಅಂತ ಹೇಳಿ. ಆ ಮೀನಲ್ಲಿ ಅವನಿಗೆ ಹಣ ಸಿಗ್ತಾ ಇದೆ. मैं आमीन वो अभी सोच रहा हूँ ನಾನು ಯೋಚಿಸ್ತಾ ಇದ್ದೆ. बट फिर क्यों विश्वासी लोग आमीन बहुत कष्ट में है, ಆದ್ರೂ ಯಾಕೆ ವಿಶ್ವಾಸಿಗಳು ಇಷ್ಟೊಂದು ಕಷ್ಟದಲ್ಲಿ ಇದಾರಲ್ಲ. क्योंकि थॉट्स डालते रहना आमीन। ನಾವು ತಿರುಗಿ आंसर आमीन परमेश्वर बोला तो क्वेश्चन भी आना आंसर वो देगा। ದೇವ್ರ ಹತ್ರ ಮಾತಾಡುವಾಗ ತಿರುಗಿ ನಮ್ ಡೌಟ್ಸ್ ಏನಿರುತ್ತೆ ಅದನ್ನೆಲ್ಲ ಅವ್ರ ಹತ್ರ ಹೇಳ್ಬೇಕು, ಆಗ ಅವರಿಂದ ಉತ್ತರ ಬರ್ತಾ ಇರ್ತದೆ. कितना लोग आंसर चाहिए? ಎಷ್ಟ್ ಜನಕ್ಕೆ ಬೇಕು ಉತ್ತರ? नेक्स्ट वीक क्योंकि मैं हमारे चर्च को थोड़ा विषय को सिखाना आपको। ನಮ್ ಸಭೆಗೆ ಕೆಲವು ವಿಷಯಗಳನ್ನ ನಾನು ಕಲಿಸ್ಬೇಕಿದೆ. आपको कुछ वचन आज तक कभी भी नहीं सुना,
आपको सुना हो तो एक पैसा के इधर दो, नहीं तो खड़ा होके ताली बजाओ. आप रिसीव करना, ये सभी हमारे चर्च में सिखाना. ಇಲ್ಲಿ गोल्ड रिंग आके डालना मेरे को, ಇಲ್ಲಿ ऐसा ब्लेस कर. इसलिए मैं बोला आप दो धन्य हैं. ಇಲ್ಲಿವರೆಗೂ ಯಾವ್ದಾದ್ರು ನಿಮ್ಗೆ ಪ್ರಕಟಣೆ ಕೇಳೇ ಇಲ್ಲ, ನಿಮ್ ಈ ಸಭೆ ಮೇ ಆತ್ಮಕ್ಕೆ ಅದು ಸಿಕ್ಕಾऊंगा. ಸಂತೋಷ ಆಯ್ತು ಅಂದ್ರೆ ಎದ್ದು ಕೈಗಳನ್ನ ತಟ್ಟಿ, ಇಲ್ಲ ಅಂತಂದ್ರೆ ನಿಮ್ ಕೈಯಲ್ಲಿ ಎಂತ ಒಳ್ಳೆ ಬ್ಲೆಸ್ಸಿಂಗ್. ವಾವ್, ಇಂತ ವಾಕ್ಯ ನಾನು ಕೇಳಿಲ್ಲ. ನೀವು ಹಣ ಕೊಟ್ಟ ತಕ್ಷಣ ಆ ವಾಕ್ಯ ನಿಮಗೆ ಕೆಲಸ ಮಾಡುತ್ತೆ. ಹೌದು, ಆಮೆನ್. ये सभी शर्म मत ले लो, शैतान का शर्म है वो. शर्म को भगाना मैं आपको सिखा रहा हूँ, हमको पवित्र आत्मा सिखाया. ನಾಚಿಕೆ ಪಡ್ಬೇಡಿ, ಇದ ನಾಚಿಕೆನ ಓಡಿಸ್ಬೇಕು. ಪವಿತ್ರಾತ್ಮ ನಮ್ಗೆ ಇದನ್ನ ಕಲ್ಸಿದ್ದಾರೆ. क्योंकि एक आत्मा में ऐसा आया तो कुछ भी नहीं देखना, क्योंकि वचन से भी ये दुनिया में कुछ भी श्रेष्ठ नहीं है. वो दिखा रहे हो. यस, ಒಂದು वचन ಪ್ರಕಟಣೆ मिल गया मेरे को, आंसर मिल गया. आपका आंसर मिल गया, रेस्पॉन्स करना. ಒಂದು ಪ್ರಕಟಣೆ ಬಂದ ತಕ್ಷಣ ಅದು ನಿಮಗೆ ಅಂತ ಬರುವಾಗ ಆತ್ಮದಲ್ಲಿ ಅದನ್ನ ಸ್ವೀಕರಿಸಿ ಅದನ್ನ ರೆಸ್ಪಾನ್ಸ್ ಮಾಡ್ರಿ. ताली ज्यादा बजाया, पैसा रिलीज होने दो, गोल्ड रिलीज होने दो, Gold release डायमंड आगे. रिलीज. ये सभी में आपको नहीं, आमीन. दूसरा ग्रुप इधर है, आमीन. आपको मैं देख रहा हूं, मैं सोचो, आमीन. आपको भी देख रहा हूं, आपके अंदर को भी देख रहा हूं, बहुत बड़ा भीड़ को देख रहा हूं. जरूर आएगा. ಆಮೆನ್, आमीन. ಆಮೆನ್. देखो ऐसा संदेश मेरे लाइफ में कभी भी नहीं सुना था. ಇಂಥ ಸಂದೇಶವನ್ನು ನಾನು ಯಾವತ್ತೂ ಕೇಳೇ ಇರ್ಲಿಲ್ಲ. बाइबल कॉलेज में एक स्टूडेंट वो आमीन जा रहा है, वो जाने के टाइम में हम नया है ना, एक मैसेज दिया वो लड़का. ಬೈಬಲ್ ಕಾಲೇಜಿಗೆ ಹೋದಾಗ ಒಂದ್ ಹುಡುಗ ಪ್ರಸಂಗ ಮಾಡ್ತಾ ಇದ್ದ. अंडमान निकोबार को जा रहा है. ಆ ಹುಡುಗ ಅಂಡಮಾನ್ ನಿಕೋಬಾರ್ಗೆ ಹೋಗ್ತಾ ಇದ್ರು ಸೇವೆ हम ಮಾಡೋದಕ್ಕೆ. नया आया ना उधर, आमीन. हम सभी लोग स्टूडेंट्स नया आया है, इसलिए आज ये जा रहा है, इसलिए उसके लिए हम प्रे करेंगे, मैसेज देगा बोला. हम भी सुन रहा हूँ, हम भी बैठा हूँ. ಹೊಸದಾಗಿ ಜಾಯಿನ್ ಆಗಿದ್ದ ಕಾರಣ ನಮ್ಮನ್ನ ಅಲ್ಲಿ ಕೂರ್ಸಿದ್ರು. ಅದರಿಂದ ಹೇಳ್ತಾ ಇದ್ರು, ಇವರು ಅಂಡಮಾನ್ ನಿಕೋಬಾರ್ಗೆ ಸೇವೆಗೋಸ್ಕರ ಹೋಗ್ತಾ ಇದ್ದಾರೆ, ಇವ್ರನ್ನ ನಾವು ಪ್ರಾರ್ಥನೆ ಮಾಡಿ ಕೇಳೋಣ, ಅದಕ್ ಮುಂಚೆ ಇವ್ರು ಒಂದು ಪ್ರಸಂಗ ಮಾಡ್ತಾರೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. क्या सोचा, क्या कोई हम कितना मैसेज हम किया है, ये क्या करेगा. क्योंकि हमको बहुत थोड़ा स्ट्रांग माइंड है ना, क्योंकि असिस्टेंट पास्टर होके अभी गया है ना. ಅಸಿಸ್ಟೆಂಟ್ ಪಾಸ್ಟರ್ ಆಗಿ ನಾನು ಅಲ್ಲಿ कितना बार हम ಹೋಗಿದ್ರಿಂದ बाइबल पढ़ा, कितना मैसेज हम सुना. ಎಷ್ಟೋ ಒಂದ್ ಮೆಸೇಜ್ ಕೇಳಿದೀನಿ, ಎಷ್ಟೋ ಒಂದು ಏ ಕ್ಯಾ ಪ್ರಸಂಗ ಬೋಲ್ ಮಾಡಿದೀನಿ. ಅಂತದ್ ಏನ್ ಹೇಳ್ಬಿಡ್ತಾರೆ ಇವ್ರು. सब मैं उधर बैठा हूँ. ಹಾಗಂತ ನೆನ್ಸ್ಕೊಂಡ್ ಕೂತಿದ್ದೆ. बट लास्ट में ಕೊನೆಯದಾಗಿ ಅವರು ಹೇಳುವಾಗ थॉट्स डाला ना, ಒಂದು ಥಾಟ್ಸ್ ಹಾಕಿದ್ರು ನೋಡಿ, मेरा माइंड ही चेंज हो गया. ನಮ್ಮ ಮೈಂಡೇ ಬದಲಾವಣೆ ಆಯ್ತು. वो टाइम पर्स नहीं है. ಆ ಟೈಮಲ್ಲಿ ಪರ್ಸ್ मेरा ಇರ್ಲಿಲ್ಲ. अम्मा आमीन कुछ पैसा दिया ನಮ್ಮಮ್ಮ पेस्ट के लिए, सोप के लिए, खर्च के लिए. आप थोड़ा ये खर्च मत करो, आप रखो, क्योंकि किसी को भी आपको पहचान नहीं, किसी को साथ पैसा नहीं पूछ सकते हो, आप ये पैसा आप रखो. ऐसा बोल के आमीन 500 रुपीज कितना दिया, 500 रुपीज बड़ा है, फीस 100 रुपीज. सोचो 500 रुपीज बड़ा है. ನೋಡಿ, ಅಲ್ಲಿ 100 ರೂಪಾಯಿ ಫೀಸು, 500 ರೂಪಾಯಿ ಇತ್ತು. ನಮ್ ತಾಯಿ ಅದನ್ನ ನನ್ ಖರ್ಚಿಗೆ ಅಂತ ಸೋಪು ಪೇಸ್ಟ್ ಏನಾದ್ರು ತಗೊಳೋದಕ್ಕೆ ಕೊಟ್ರು. ಯಾಕಂದ್ರೆ ಹೊಸ ಜಾಗಕ್ಕೆ ಹೋಗ್ತಾ ಇದೆಯಾ ತಗೋ ಅಂತ ಹೇಳಿ ನನ್ಗೆ ಕೊಟ್ಟಿದ್ರು. आज वो बाइबल कॉलेज ज्वाइन करना तो 1 लाख देना. ಇವತ್ತು ಆ ಬೈಬಲ್ ಕಾಲೇಜಲ್ಲಿ ಓದ್ಬೇಕಂತಂದ್ರೆ 1 ಲಕ್ಷ ಅಡ್ಮಿಷನ್. मेरा हृदय टच किया ना, ನನ್ನ ಹೃದಯಕ್ಕೆ ಮುಟ್ಟಿದ ತಕ್ಷಣನೇ मैं सोप भी नहीं सोचा, पेस्ट भी नहीं सोचा, जाके उसके हाथ में दे दी. ನಾನ್ ಸೋಪು ಪೇಸ್ಟ್ ಯಾವ್ದನ್ನು ನೆನ್ಸ್ಕೊಳ್ದೆ ಹೋಗಿ ಅವ್ರ ಕೈಲಿ ಕೊಟ್ಬಿಟ್ಟೆ. खुशी हो गया. ಸಂತೋಷ ಆಗ್ಬಿಡ್ತು. बाद में रूम गया ना, अभी जो वो अभी पेस्ट नहीं है, पैसा इंटरेस्ट हो रहा है. ಆಮೇಲೆ ರೂಮ್ ಅಲ್ಲಿ ಹೋಗಿ ನೋಡಿದ್ರೆ ಹೌದಲ್ಲ, ನನಗೆ नेक्स्ट डे ब्लेसिंग नहीं आएगा. ನೆಕ್ಸ್ಟ್ ಅದ ಮಾಡಿದ ತಕ್ಷಣ ಬಂದ್ಬಿಡಲ್ಲ. शैतान इसलिए बहुतों को डिप्रेस कर दिया. ಸೈತಾನ್ ಅದರಿಂದ ಅನೇಕರನ್ನ ಡಿಪ್ರೆಷನ್ मैं ಮಾಡ್ತಾನೆ. इतना दिया, मैं वो किया, क्यों नहीं आया. ನಾನು ಇಷ್ಟು ಕೊಟ್ಟೆ, ಇಷ್ಟು ಮಾಡ್ದೆ, ಯಾಕೆ ಬರ್ಲಿಲ್ಲ. बीज ಅದೆಲ್ಲ बीज डाल रहे हो आप, ನೀವು बीज ಬೀಜಗಳನ್ನ डाल रहे हो. ಬೀಜಗಳನ್ನ ಹಾಕ್ತಾ मेरा ಇದ್ದೀರಿ. आत्मा बहुत खुशी हुआ, ನನ್ನ ಆತ್ಮ ಬಹಳ ಸಂತೋಷ ಆಯ್ತು, अच्छा हुआ. ಒಳ್ಳೇದಾಯ್ತು. मैं अच्छा अवकाश को मिस नहीं किया. ಒಳ್ಳೆ ಅವಕಾಶವನ್ನ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. सडनली आमीन 1-2 मास के बाद देखा तो सुनामी आया. 2 ತಿಂಗಳ ನಂತರ ಸುನಾಮಿ ಬಂದ್ಬಿಡ್ತು. आपको मालूम है अंडमान निकोबार आमीन कितना लोग मरा उधर, बहुत आदमी उधर ही मरा. ಅಂಡಮಾನ್ ನಿಕೋಬಾರ್ ಅಲ್ಲಿ ಕೂಡ ಅದ್ರ ಎಫೆಕ್ಟ್ ಇಂದ ಬಹಳಷ್ಟು ಜನ ಸತ್ತೋದ್ರು. बाद में सभी को थॉट्स किधर है, वो सेवा के बारे में सोच रहा है, क्योंकि फोन कट, करंट कट, सब कुछ कट हो गया. ಎಲ್ಲರೂ ಆ ಹುಡುಗನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಯಾಕಂತಂದ್ರೆ ಯಾವ ಕನೆಕ್ಷನ್ ಇಲ್ಲ, ಫೋನು ಕರೆಂಟ್ ಎಲ್ಲ ಬಂದಾಗ್ಬಿಟ್ಟಿದೆ. बट मैं एक आराधना कर रहा हूँ, ನಾನು ಆರಾಧನೆ ಮಾಡ್ತಾ वो ಇದ್ದೆ. सूट डाल के वर्शिप कर रहा है. ಆದ್ರೆ ಅವ್ರು ಸೂಟ್ ಹಾಕೊಂಡು ವರ್ಷಿಪ್ ಮಾಡೋ ತರ मैं बोला वो नहीं मरा, वो जिंदा है. ನಾನು ಹೇಳ್ದೆ ಇವ್ರಿಗೆಲ್ಲ ಇಲ್ಲ, कनेक्शन काम करेगा, ಆ ಕನೆಕ್ಷನ್ ಕೆಲಸ कनेक्शन काम करेगा. ಕನೆಕ್ಷನ್ ಕೆಲಸ हम ಮಾಡ್ತದೆ. बहुत इंफॉर्मेशन ले रहा है, बट कनेक्शन नहीं, हुक डालना, ನಾವ್ हुक ಬಹಳ डालना.
ನಾವು ಬಹಳ ಮೆಸೇಜ್ ನ ಎಲ್ಲ ಕೇಳ್ತೀವಿ, ಆದ್ರೆ ಅಲ್ಲಿ ಒಂದು ಜಾಯಿಂಟ್ ಆಗ್ಬೇಕು. ಹೇಗೆ ಕೊಂಡಿ ಸೇರ್ಕೊಳ್ತದೋ ಆ ರೀತಿಯಾಗಿ ನಾವು ಸೇರ್ಬೇಕು. अभी करंट जा रहा है गांव में, ಕರೆಂಟ್ ಹೋಗ್ತಾ अभी ಇರ್ತದೆ, आपको घर को लाइट चाहिए, ಆದ್ರೆ ನಿಮ್ಮನೆಗೆ ಕರೆಂಟ್ रात ಬೇಕಂದ್ರೆ में क्या करते हो? ನೀವು ರಾತ್ರಿ ಟೈಮ್ ಏನ್ ಮಾಡ್ತೀರಾ? हाँ, डालते हो ना, करंट आ गया इधर, ಅಲ್ಲಿ ಒಂದ್ ಕಬ್ಬಣದಿಂದ ಕನೆಕ್ಷನ್ ಮಾಡ್ಕೊಳ್ತೀರಿ. क्योंकि आने के दिन में बहुत लोग इधर फाइनेंस में ब्लेस होगा, इसीलिए भविष्यवाणी में आज आपको सिखा रहा हूँ, सीखो, शर्म मत करो, आगे पैसे डालो इधर, थैंक यू, आमीन ऐसे डालना, थैंक यू पास्टर के लिए नहीं, थैंक यू फॉर दिस थॉट्स लॉर्ड। मोबाइल में तो मोबाइल भेजना, बाद में देखो, ಬರುವಂತ ದಿನಗಳಲ್ಲಿ ನೀವು ऐसे आपको देख रहा हूं। ಅದರಿಂದ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಆಲೋಚನೆ, ಒಂದು ದೇವರ ವಾಕ್ಯ ಟಚ್ ಆಯ್ತು ಅಂದ ತಕ್ಷಣನೇ ಕನೆಕ್ಟ್ ಆಗ್ರಿ, ಅದ್ ನಿಮ್ಮಲ್ಲಿ ಬರ್ತದೆ. क्योंकि परमेश्वर बोला ना, बिलीवर ब्लेसिंग हो जाएगा फर्स्ट, आपको आमीन, आपको मैं रूपित करके मैं आपको बाद में ब्लेस करूंगा, बट विश्वासी को ब्लेस करके बाद में रूपित करूंगा बोला। ದೇವ್ರ ಅದ್ರಿಂದಾನೇ ನನಗೆ ಇದನ್ನ ಹೇಳ್ಕೊಟ್ರು, ವಿಶ್ವಾಸಿಗಳನ್ನ ಮೊದ್ಲು ಆಶೀರ್ವದಿಸಿ ಆಮೇಲೆ ಬದಲಾಯಿಸ್ತೀನಿ, ಆದ್ರೆ ಸೇವಕರಂಗೆ ಬದಲಾವಣೆ ಆಗೋ ಆಮೇಲೆ ಆಶೀರ್ವದಿಸ್ತೀನಿ ಅಂತ. रेफरेंस चाहिए लॉर्ड मेरे को, ನಾನು ಹೇಳ್ದೆ ನನಗೆ ಏನ್ ಇದಕ್ಕೆ ಸಾಕ್ಷಿ ಏನು, ರೆಫರೆನ್ಸ್ ಏನು ಅಂತ ಕೇಳ್ದೆ. एलिया को किधर में भेजा? ಎಲಿಯನ್ನ ಎಲ್ಲಿ ಕಳಿಸ್ತೆ? एलिया को किसका घर को मैं भेजा? ಎಲಿಯನ್ನ ಎಲ್ಲಿ ಕಳಿಸ್ತೆ? किसका घर को भेजा? ಯಾರ ಮನೆ ಕಳಿಸ್ತೆ? एलिया खाली में गया, ಎಲಿಯ ಬರಿ ಕೈಲೇ ಹೋಗಿದ್ದು. जिस घर को गया फर्स्ट वो घर को ब्लेस किया। ಯಾವ ಮನೆಗೆ ಹೋಗ್ತಾನೋ ಆ ಮನೇನ ಆಶೀರ್ವದಿಸ್ತಾ. क्यों ब्लेस किया? ಯಾಕೆ? क्यों? ಯಾಕೆ? विश्वासी लोग को ब्लेस किया तो ವಿಶ್ವಾಸಿಗಳನ್ನ ಆಶೀರ್ವದಿಸಿದ್ರೇನೆ सेवक लोग को खिलाएगा, ಸೇವಕರಿಗೆ ಅವರು बाद ಪೋಷಿಸ್ತಾರೆ. में सेवक ब्लेस हो गया तो ಆನಂತರವಾಗಿ ಸೇವಕರ ಆಶೀರ್ವಾದ आपको ಬಂದ್ರೆ ब्लेस करेगा। ನಿಮ್ಮನ್ನ ಬ್ಲೆಸ್ ಮಾಡ್ತಾರೆ. ये ट्रांजैक्शन, ಇದುವೇ ಟ್ರಾನ್ಸಾಕ್ಷನ್. कितना लोगों को रोशनी आया मालूम नहीं, आज ये मैसेज बंद, यही रोशनी आ गया तो उठ के चले जाएंगे, ये अंडरस्टैंड होने को टाइम ಇದು लगेगा आपको। ಒಳ್ಳೆ ಥಾಟ್, ಇದೊಂದು ಒಳ್ಳೆ ಪ್ರಕಟಣೆ. ಇದು ಅರ್ಥ ಆದ್ರೆ ನೀವು ಆರಾಮಾಗಿ ಹೋಗ್ಬೋದು, ಯಾಕಂದ್ರೆ ಇಷ್ಟು ಡೆಪ್ತ್ ಆಗಿದೆ ಇದು. आप यीशु को स्वीकार करके अंदर आते आपका बिजनेस फटा फटा हो जाएगा। ಯೇಸುವನ್ನ ನಂಬಿ ಒಳಗಡೆ ಬರ್ತಿದ್ದಾಗ್ಲೇ ನಿಮ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತದೆ. शैतान का थॉट्स को निकालो, आपको ऑलरेडी ब्लेसिंग आ गया, ಸೈತಾನಿನ ಆಲೋಚನೆ ತೆಗೆದಾಕ್ರಿ, ನೀವು ಆಶೀರ್ವದಿಸಲ್ಪಟ್ಟವ್ರೆ. आई मीन बहुत फाइनेंस आएगा आपको, ಬಹಳ ಹಣ ಬರ್ತದೆ ನಿಮ್ಗೆ. पाप में रहेगा फाइनेंस आएगा, ನೀವು ಪಾಪದಲ್ಲಿ ಇರ್ತೀರ ಫೈನಾನ್ಸ್ ಬರುತ್ತೆ. ಕಾರಣ ಏನು? ನಿಮ್ಮನ್ನ ಬ್ಲೆಸ್ ಮಾಡಿ ಆಮೇಲೆ ರೂಪಿಸ್ತಾರೆ. हालेलुया, हालेलुया। बट सेवकरागಲ್ಲ, सेवक लोग को रूपित, इसलिए रूपित करने के टाइम अभी पैसा चाहिए ना हमको। ಸೇವಕರಿಗೆ ಆಗಲ್ಲ, ರೂಪಿಸ್ತಾ ಇರ್ತಾರೆ, ರೂಪಿಸೋ ಸಮಯದಲ್ಲೂ ಹಣ ಬೇಕಲ್ವಾ? इसीलिए हम ट्रेनिंग में है ना, ಅದರಿಂದ ನಾವು ಟ್ರೈನಿಂಗ್ ಅಲ್ಲಿ अभी हमको ಇರ್ತೀವಿ. खाना चाहिए, ನಮಗೆ ಇವಾಗ ಊಟ ಬೇಕು, रेंट को पैसा चाहिए, ಬಾಡಿಗೆಗೆ ಹಣ ಬೇಕು. अंडरस्टैंड हो रहा है? अब मेरे को पैसा किधर से आएगा? ನನಗೆ ಹಣ ಎಲ್ಲಿಂದ ಬರ್ತದೆ? किधर से आएगा? ಎಲ್ಲಿಂದ ಬರ್ತದೆ? किधर से आएगा? ಎಲ್ಲಿಂದ ಬರ್ತದೆ? बहुत लोग हमारे चर्च में फाइनेंस आया ಬಹಳ ಜನಗಳು ಫೈನಾನ್ಸ್ ಬಂದಿದೆ, because of your unfaithfulness, ಆದ್ರೆ ನಿಮ್ಮ ಅಪನಂಬಿಕೆಯಿಂದ ಅದು ನಿಂತೋಗಿದೆ, बाहर आ रहा है। ಅದರಿಂದ ಹೊರಗಡೆಯಿಂದ ಬರ್ತದೆ. सेवक को परमेश्वर बुलाया, ಸೇವಕರನ್ನ ಕರೆದಿದ್ದ इसलिए ದೇವ್ರೆ. आज वो चर्च में भी क्यों विश्वासी लोग नहीं पढ़ रहा है, पास्टर लोग क्यों आशीर्वाद हो रहा है मालूम है? विश्वासी लोग को ब्लेसिंग आ रहा है बट छुपा रहा है। ಇವತ್ತು ಅನೇಕ ಸಭೆಗಳಲ್ಲಿ ವಿಶ್ವಾಸಿಗಳ ಆಶೀರ್ವಾದವಾಗಿಲ್ಲ. ಯಾಕೆ ಗೊತ್ತಾ? ಅನೇಕ ಆಶೀರ್ವಾದಗಳು ಬಂತು, ಆದ್ರೆ ಅದನ್ನ ಮುಚ್ಚಿಡ್ತಾರೆ. ಆದ್ರೆ ಅಂತ ಕಡೆ ಸೇವಕರನ್ನ ದೇವ್ರ ಆಶೀರ್ವದಿಸ್ತಾರೆ. आपको मैं भविष्यवाणी बोल रहा हूँ, आपको आएगा, आप मत छुपाओ। ನಿಮಗೊಂದು ಪ್ರವಾದನೆಯಾಗಿ ಹೇಳ್ತೀನಿ, ಬಚ್ಚಿಡ್ಬೇಡಿ, ಅದನ್ನ ಕೊಡ್ರಿ. हम देखा बहुतों को प्रमोशन आया, पास्टर वो ये पैसा आया, सभी बोल रहा है, बाद में ಅನೇಕರಿಗೆ ಪ್ರಮೋಷನ್ ಬರ್ತದೆ, ಬೋನಸ್ ಬರ್ತದೆ, ಅನೇಕ ಕಾರ್ಯಗಳು ಬರ್ತದೆ, ಆದ್ರೆ ಎಲ್ಲ ಮುಚ್ಚಿಡ್ತಾರೆ. I mean Acts 5 में देखा तो अनन्या सफर्या को पैसा था, ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ ನೀವು ನೋಡೋದಾದ್ರೆ ಅನನ್ಯ ಸಫರ್ಯ ಹತ್ರ ಆಸ್ತಿಯನ್ನು दोनों एक ಹಣ ही मन, ಇತ್ತು. हस्बैंड वाइफ दोनों एक ही मन है, नहीं देना। बोल एटलीस्ट दे। एक आदमी देंगे, ऐसे झगड़ा करने वाला फैमिली में रहना। ಇಬ್ರಿಗೂ दोनों एक ಒಳ್ಳೆ ही मन। ಮನ್ಸು ನೋಡಿ, ಏನಂತಂದ್ರೆ ಜಿಪ್ನತನದಲ್ಲಿ ಒಂದೇ ಮನ್ಸಾಗಿದ್ರು, ಕೊಡೋದಕ್ಕೆ ಮನ್ಸಿಲ್ಲ, ಆದ್ರೆ ಗಂಡ ಒಬ್ರಾದ್ರೂ ನಾನ್ ಕೊಡಲ್ಲ ಅಂದ್ರೆ ಮನ್ಸಿದ್ರೆ- ಹೆಂಡ್ತಿರಿ ಕೊಡ್ರಿ ಅನ್ನೋರು ಅದೇ ಇರ್ಬೇಕು. ಇಲ್ಲಿ ಗಂಡ ಬೇಡ ಅಂದ್ರೆ ಅಯ್ಯೋ ಫಸ್ಟ್ ಅದು ಮಾಡ್ರಿ, ಕೊಟ್ಬಿಡ್ಬೇಡ್ರಿ, ಆಮೇಲೆ ಅದಕ್ಕೆ ಇಬ್ರು ಸತ್ರು। अंश ಅವ್ರೆ, देखो ये सभी रेफरेंस मैं इधर आते ही परमेश्वर दिया, ನೋಡಿ ಇದೆಲ್ಲ एग्जांपल ನ ದೇವ್ರು ಬರ್ತಾನೆ ಕೊಟ್ರು. क्लीन से बोल रहे। इसलिए मैं आमीन के टाइम आके मैं आमीन क्यों गाना गाता हूँ मालूम है? आमीन वो सच्चे तो फिर से दूसरा दियो, क्योंकि हमारे चर्च में कोई भी
आमीन मिस नहीं करना. ನಾನು ಅದಕ್ಕೆ ದೇವ್ರ ಹತ್ರ ತಿರುಗಿ ಕೇಳ್ತೇನೆ, ದೇವ್ರೆ ಇದು ಸತ್ಯ ಆದ್ರೆ ತಿರುಗಿ ನನಗೆ ಕೊಡಿ ಅಂತ. ಯಾಕಂತಂದ್ರೆ ಈ ಸತ್ಯ ನಮ್ ಸಭೆಯಲ್ಲಿ ಯಾರು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ. इसीलिए बहुत 5 इयर्स के ऊपर नेक्स्ट लेवल नहीं जा रहा है. क्यों मालूम है? टाइट्स में तृप्त हो गया, नेक्स्ट दान में नहीं आ रहा है, एक्स्ट्रा में नहीं आ रहा है. ಅನೇಕ ವಿಶ್ವಾಸಿಗಳು 5 ವರ್ಷಕ್ಕೆ ತೃಪ್ತಿ ಆಗ್ಬಿಡ್ತಾರೆ, ತೈತ್ ಒಂದ್ ಕೊಡ್ಕೊಂಡು ಸಮಾಧಾನ ಆಗ್ಬಿಡ್ತಾರೆ. ಆದ್ರೆ ಇನ್ನು ಎಕ್ಸ್ಟ್ರಾ ಕಾರ್ಯಗಳಿಗಾಗಿ ಬೀಜ ಬಿತ್ತೋದಾಗ್ಲಿ ವಿಶ್ವಾಸ ಕಾಣಿಕೆಗಳಾಗ್ಲಿ ಅದನ್ನ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. क्यों आपको ब्लेस करना चाहता है? आप एक ब्लेसिंग का चैनल होना. ಯಾಕೆ ನಿಮ್ಮನ್ನ ಆಶೀರ್ವಾದ ನೋಡ್ತಾರೆ ಅಂತಂದ್ರೆ ನೀವು ಆಶೀರ್ವಾದದ ಒಂದು ಚಾನಲ್ ಆಗಿರ್ಬೇಕಂತಾನೆ. इसीलिए पीटर को परमेश्वर बोल रहा है, आमीन रात भर मछली पकड़ा, एक भी नहीं मिला. ಯೇಸು ಸ್ವಾಮಿ ಪೇತ್ರನ್ಗೆ ಹೇಳ್ತಾರೆ, ರಾತ್ರಿ ಎಲ್ಲ ಮೀನ್ ಹಿಡ್ದ, ಆದ್ರೆ ಒಂದು ಸಿಕ್ಕಿಲ್ಲ ಅವನಿಗೆ. अब पाप किया, आप ऐसा था, वो ऐसा है, मेरे को 3 बार ये करेगा, ये कुछ भी नहीं बोला. ಐಡಿಯಾಸ್ ದಿಯಾ. ನೀನ್ ಪಾಪ ಮಾಡಿದೀಯಾ, ನೀನ್ ನನ್ನನ್ನ ನಿರಾಕರಿಸ್ತೀಯಾ, ನೀನ್ ನನ್ನ ಮುಂದೆ ಬಿಟ್ಟು ಹೋಗ್ತೀಯಾ, ಇದು ಯಾವುದನ್ನು ಹೇಳಿಲ್ಲ. ಪೇತ್ರನ್ಗೆ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ. ಆಮೆನ್. whenever you face Red Sea, God will send Moses. ಯಾವಾಗೆಲ್ಲ ಕೆಂಪು ಸಮುದ್ರ ನಿಮ್ಮ ಮುಂದೆ ಬರ್ತದೋ ನಿಮಗೆ ಮೋಶೆ ಕಳಿಸಲ್ಪಟ್ಟಿರ್ತಾನೆ. परमेश्वर मोशे को रेवलेशन से भेजा. ಮೋಶೆಯನ್ನ ಒಂದು ಪ್ರಕಟಣೆ ಉಳ್ಳ ಮನುಷ್ಯನಾಗಿ ಕಳಿಸಿದ್ದು. इधर आमीन पेटर आमीन रात भर मछली पकड़ा, एक भी नहीं मिला. परमेश्वर नहीं आया. उधर यीशु का मैसेज था, ಐಡಿಯಾಸ್ चाहिए. ರಾತ್ರಿ ಎಲ್ಲ ಮೀನ್ ಹಿಡಿದಿದ್ದಾನೆ, ಅಲ್ಲಿ ದೇವರು ಇನ್ನೊಬ್ರನ್ನ ಯಾರನ್ನೋ ಕಳಿಸ್ಲಿಲ್ಲ ಅಥವಾ ಅವ್ರು ಬರ್ಲಿಲ್ಲ, ಅಲ್ಲಿ ಅವನಿಗೆ ಒಂದು ಐಡಿಯಾ ಕೊಟ್ರು. ಯಾಕೆ ಅಂತಂದ್ರೆ ಅವನು ಮೆಸೇಜ್ ಕೇಳ್ತಾ ಇದ್ದಾನೆ. इसलिए हम मेरे को जो कुछ परमेश्वर बोलता है बोल दूंगा. ಅದರಿಂದ ದೇವ್ರು ಏನೆಲ್ಲ ಹೇಳ್ತಾರೆ ಅದನ್ನ ನಾನು ಹೇಳ್ಬಿಡ್ತೇನೆ. क्योंकि कल चर्च खाली हो गया तो मैं बोल सकता हूँ, लॉर्ड मैं करेक्ट काम किया हूँ, अभी आप आकाश खोलना. ಕಡಿಮೆ ಅಂದ್ರೆ ನಾನು ದೇವ್ರ ಹತ್ರ ಕೇಳ್ತೀನಿ, ದೇವ್ರೆ ನಾನು ಸರಿಯಾಗಿ ಕೆಲಸ ಮಾಡಿದ್ದೇನೆ, ಇವಾಗ ನೀವೇ ನೋಡ್ಬೇಕಂತ ಹೇಳಿ. क्योंकि न्याय है तो परमेश्वर उत्तर देगा. ನ್ಯಾಯವಾಗಿದ್ರೆ ದೇವ್ರ ಉತ್ತರವನ್ನ ಕೊಡ್ತಾರೆ. ಇದನ್ನ ಹೇಳ್ಬಿಟ್ರೆ ಫ್ಯಾಮಿಲಿ ಹೋಗ್ಬಿಟ್ರೆ, ಈ ಫ್ಯಾಮಿಲಿ ಹೋಗ್ಬಿಟ್ರೆ, ಅವ್ರು ತಪ್ಪು ಮಾಡ್ಕೊಂಡು ತಪ್ಪು ತಿಳ್ಕೊಳ್ತಾರೆ. ನಾಳೆ ಇಲ್ಲಿ ಕುತ್ಕೊಂಡು ಕಷ್ಟ ಪಡೋದಕ್ಕಿಂತ ಸತ್ಯ ತಿಳ್ಕೊಂಡು ಅಟ್ಲೀಸ್ಟ್ ಅವ್ರು ಚೇಂಜ್ ಆದ್ರೆ ಆಗ್ಬಿಡ್ಲಿ, ಆಶೀರ್ವಾದ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ನಾಳೆ ನಾವು ತುಂಬಾ ವೇದನೆ ಆಗ್ಬಿಡುತ್ತೆ. ऐसा बहुत बड़ा बड़ा आदमी लोग हम चर्च छोड़ के गया, पॉलिटिकल लीडर्स आ रहा था, अजमेर लोग आ रहा था, बहुत लोग छोड़ा, हमारा खुद का घर भी छोड़ा चर्च को. ಅನೇಕರು ಬರ್ತಾ ಇದ್ರು, ದೊಡ್ಡ ಶ್ರೀಮಂತರು, ಪೊಲಿಟಿಕಲ್ಸ್, ನಮ್ಮ ಮನೆಯವರು ಕೂಡ ನಿಲ್ಲಿಸ್ಬಿಟ್ರು. अंडरस्टैंड हो रहा है? कितना विश्वासी लोग क्यों चर्च से गया आप सोच रहे हो? ಯಾಕೆ ಅನೇಕರು ಬಿಟ್ಟೋಗ್ತಾರೆ ಅಂತ ಯೋಚನೆ हमारे चर्च ಮಾಡ್ತೀರಾ? का प्रॉब्लम ही क्या है? ಹಾಗಾದ್ರೆ ಸಭೆಯಲ್ಲಿ ಏನ್ ಸಮಸ್ಯೆ? आप पूछ के देखो, बहुत लोग गया ना, वो देने के बारे में बोल रहा है, इतना ही. ಅನೇಕರು ಬಿಟ್ಟೋಗ್ತಿದ್ದಾರಲ್ಲ, ಅದ್ರ ಮೇನ್ ರೀಸನ್ ನೀವು ಸರಿಯಾಗಿ ಅವ್ರನ್ನ ನೋಡಿ ಅವ್ರನ್ನ ಕೇಳಿ ಎಲ್ಲ ಮಿನ್ ಮಾಡಿದ್ರೆ ಅವ್ರಲ್ಲಿ ಬರೋ ಉತ್ತರ ಏನ್ ಗೊತ್ತಾ? ರೀಸನ್ ಏನಂತಂದ್ರೆ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ. टॉप में आप जाने वाला है. आप ನೀವು ಉನ್ನತ ಸ್ಥಿತಿಗೆ ಬರುವಂತವರಾಗಿದ್ದೀರಿ. मत छोड़ो, जाना, रीच करना. आपका घर वाला भी रीच नहीं किया होगा, ऐसा स्थान परमेश्वर लेके जाना चाहता है. ಅದರಿಂದ ಬಿಟ್ಟು ಬಿಡಬೇಡಿ. ನಿಮ್ಮ ಕುಟುಂಬದಲ್ಲಿ ಯಾರು ನಿಮ್ಮ ಸ್ಥಾನಕ್ಕೆ ಬರಲ್ಲ ಅಂತ ಉನ್ನತ ಸ್ಥಿತಿಗೆ ದೇವ್ರು ನಿಮ್ಮನ್ನ ತರ್ತಾರೆ. इसीलिए जाते 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 बहुत लोगों को इतना दिया, मैं इतना दे दिया, हम इतना दे दिया, फिनिश. ಹೋಗ್ತಾ 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 ನಾನು ಇಷ್ಟೋ ಒಂದ್ ಕೊಟ್ನಲ್ಲ ಅಂತ ನಿಮ್ಗೆ ಎಲ್ ಬಂತ ಅಲ್ಲಿಗೆ ನಿಂತೋಗ್ಬಿಡ್ತೀರಿ. ಯಾರು ಕೊಟ್ರಿ? किसको दिया? ಯಾರಿಗೆ ಕೊಟ್ರಿ? मेरे को तो नहीं दिया. ನನಗಲ್ಲ. रोशन यार, आपको गुस्सा परमेश्वर को पर आना. ನಿಮಗೆ ದೇವ್ರ ಮೇಲೆ ಬರ್ಲಿ ಕೋಪ. मेरे को भी आमीन चर्च कम हो गया, आदमी नहीं है तो मैं विश्वासी लोग के ऊपर गुस्सा नहीं आता, मैं प्रेयर में जाके उसके साथ गाली देता हूँ. ಕಡಿಮೆ ಅಂದ್ರೆ ನಾನು ವಿಶ್ವಾಸಿಗಳ ಮೇಲೆ ಕೋಪ ಮಾಡ್ಕೊಳಲ್ಲ, ನಾನು ಕರೆದಿದ್ದ ದೇವ್ರ ಹತ್ರ ಹೋಗಿ ಕೇಳ್ತೇನೆ. जब हम ऐसा झगड़ा करते हैं ना, कुछ तो पैसा दे देगा, कुछ तो अनुग्रह दे देगा, कुछ तो अच्छा ड्रीम्स दे देगा. हाँ थैंक यू लॉर्ड, अभी मेरे को ಖುಷಿ. ಯಾವಾಗೆಲ್ಲ ನನಗೆ ಕೋಪ ಬರ್ತದ ದೇವ್ರ ಸಂಸ್ಥೆಯಲ್ಲಿ ಹೋಗಿ ನಾನು ಕೇಳುವಾಗ ಒಂದು ಹಣ ಕೊಡ್ತಾರೆ, ಇಲ್ಲ ವಿಶ್ವಾಸಿನ ಕಳಿಸ್ತಾರೆ, ಇಲ್ಲ ಏನಾದ್ರೂ ಒಂದು ಕನಸಿನ ಮುಖಾಂತರ ಏನೋ ಒಂದು ರೀತಿ ಒಂದು ವಿಧದಲ್ಲಿ आपका बच्चा ज्यादा रोए तो क्या करते हो? लालो ಆಮೇಲೆ ಒಂದು ಆಮೇಲೆ ಚಿಪ್ಸ್ ಏನೊಂದು ಕೈ ಕೊಟ್ಬಿಟ್ಟು ಸಣ್ಣಗಾಗ್ಬಿಡುತ್ತಲ್ಲ, ಹಾಗೆ ದೇವ್ರು ಕೂಡ ಆಮೇಲೆ ಅನೇಕ ಸಮಯ ಏನಾದ್ರು ಒಂದು ಕೊಟ್ಟು ಸರಿ ಏನ್ ಮಾಡ್ತಾರೆ, ಈಗ ಸ್ವಲ್ಪ ಸಮಾಧಾನ ಆಗಿರೋ, ಸ್ವಲ್ಪ ನಿಂಗೆ ಯುದ್ಧನ ಸಮಸ್ಯೆ ತಗೋ, ಆರಾಮಾಗಿರು. ऐसा परमेश्वर हमारा परमेश्वर रूपित कर रहा है, फेथ को बिल्ड कर रहा है. आमीन. इसीलिए आमीन चर्च में मेंबर्स नहीं होना, एक पार्टनर्स हो जाना. आप ಅದರಿಂದ ಮೆಂಬರ್ಸ್ ಆಗಿರ್ಬೇಡ್ರಿ, ನೀವು ಭಾಗಿಗಳಾಗಿರಿ. कल परमेश्वर क्यों क्रूस में मरा? मैं और आप परमेश्वर का राज बढ़ाने के लिए ऐश्वर्य होना ही चाहिए, इसलिए वो दरिद्र हुआ. ಯೇಸು ಸ್ವಾಮಿ ಶಿಲ್ಬೆಲಿ ಯಾಕೆ ಸತ್ರು? ನಾವು ಐಶ್ವರ್ಯವಂತರಾಗಬೇಕು ಎಂಬುದಕ್ಕಾಗಿನೇ. आमीन. इसलिए वो बहुत श्रेष्ठ है. ಅದರಿಂದ ಅದು ಬಹಳ ಶ್ರೇಷ್ಠವಾದ ಕಾರ್ಯ इसलिए इंग्लिश में ಮಾಡಿದವರು. एक वचन लेके आया हूँ. Mighty people lost everything. Now Moses, I mean, is teaching the lesson
माइटी पीपल इज़राइल लोग क्या किया, बड़े बड़े ऐश्वर्य का आदमी लोग क्या कर दिया, सभी लॉस हो गया मिस्र देश में। परमेश्वर भेज रहे हैं मोशे को, शैतान जो कुछ चोरी किया उसको कैसे वापस लेना सिखा रहा है मोसेस। हालेलೂಯಾ। ಒಳ್ಳೆ ಆಶೀರ್ವಾದಿಸಲ್ಪಟ್ಟ ಜನಗಳನ್ನ ಸೈತಾನನ ಏನ್ ಮಾಡ್ದ, ಐಗುಪ್ತ ದೇಶದಲ್ಲಿ ಎಲ್ಲವನ್ನ ಕದ್ಕೊಂಡ್ಬಿಟ್ಟ. ಆದ್ರೆ ದೇವ್ರು ಮೋಶೆನ ಕಳಿಸಿ ಏನೆಲ್ಲ ಸೈತಾನ್ ಕದ್ಕೊಂಡ್ನೋ ಅದನ್ನ ಹೇಗೆ ಹೊಂದ್ಕೊಳ್ಳೋದನ್ನ ದೇವ್ರ ಏನ್ ಮಾಡಿದ್ರು, ಮೋಶೆ ಮುಖಾಂತರ ಕಲಿಸ್ಕೊಡ್ತಾ ಇದ್ದಾರೆ. ಆದ್ರೆ ಈ ಇಸ್ರಾಯೇಲ್ ಜನರು ಏನ್ ಮಾಡಿದ್ರು, ಗುಣಗುಟ್ಟಿ ಹೊಂದ್ಕೊಳ್ದೆ ಹೋದ್ರು. हिंदी में बोलूं क्या, बोलना क्या? आई मीन इजराइल लोग आशीर्वाद का व्यक्ति लोग, ಇಸ್ರಾಯೇಲ್ ಜನರು ಆಶೀರ್ವಾದದ वो ವ್ಯಕ್ತಿಗಳು. लोग के हाथ में गोल्ड कॉइन्स था। ಅವರ ಕೈಯಲ್ಲಿ ಗೋಲ್ಡ್ ಇತ್ತು. इजिप्ट आदमी लोग को वुडन कॉइन्स था, वुडन कॉइन्स। ಐಗುಪ್ತ ಜನಗಳಿಗೆ ಮರದ ಕಾಯಿನ್ಗಳು. इसीलिए वो एक्सचेंज करके सभी गोल्ड वो ले लिया। ಇವ್ರಿಗೂನು ಅವ್ರಿಗೂನು ವ್ಯವಹಾರ ನಡೆಯುವಾಗ ಇವ್ರು ಏನ್ ಮಾಡ್ತಾ ಇದ್ರು, ಗೋಲ್ಡ್ ಕಾಯಿನ್ ಎಲ್ಲ ಮರದ ಕಾಯಿನ್ ಕೊಟ್ಟು ಎಕ್ಸ್ಚೇಂಜ್ हमारा देश ಮಾಡ್ತಾರೆ. में आप टैक्स पे करो, ನಮ್ ದೇಶಕ್ಕೆ ನೀವು ಟ್ಯಾಕ್ಸ್ पानी ಕಟ್ಟಿ, का टैक्स करो, ನೀರಿಗೆ ಕೊಡ್ರಿ. कुछ ಈ तो ರೀತಿಯಾಗಿ एक्सचेंज करना, एक्सचेंज किया। ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ಎಲ್ಲ Zero हो गया। ಅವರಿಗೆ ಹೋಯ್ತು, ಇವ್ರ ಕೈಲಿ ಝೀರೋ ಆಯ್ತು. शैतान क्या कर दिया, ಸೈತಾನ್ ಏನ್ ಮಾಡ್ದ, शैतान क्यों आया, ಯಾಕೆ ಬಂದ, चोरी, ಕಳ್ತನ ಮಾಡೋದಕ್ಕೆ. टाइम, ಸಮಯ, एनर्जी, ಈ ಶಕ್ತಿ, पैसे को चोरी कर दिया। ಹಣವನ್ನ ಕಳ್ತನ आपका ಮಾಡ್ದ. पैसा ही है, ಅದು ನಿಮ್ದೇನೆ. आमीन। यीशु को क्यों भेजा, ಯೇಸುವನ್ನ ಯಾಕೆ क्यों ಕಳ್ಸಿದ್ರು, मोशा को भेजा, ಯಾಕೆ ಮೋಶೆಯನ್ನ ಕಳ್ಸಿದ್ರು, टीच देम, ಬೋಧಿಸೋದಕ್ಕೆ, शिक्षा दे रहा है। ಶಿಕ್ಷಣ ಕೊಡೋದಕ್ಕಾಗಿ. इसलिए वो आमीन भेड़ को मारो, ಅದರಿಂದ ಕುರಿಯನ್ನ ಕಡಿರಿ, उनको लगाओ, ರಕ್ತವನ್ನ अभी ಹಚ್ಚಿರಿ. जाके पूछो पैसा देगा, ಈಗ ಹೋಗಿ ಕೇಳಿರಿ, ನೀವು ಅವ್ರು ಕೊಡ್ತಾರೆ. गोल्ड दिया कि नहीं, ಗೋಲ್ಡ್ ಕೊಟ್ರಲ್ವಾ, गोल्ड दिया कि नहीं, ಕೊಟ್ರಲ್ವಾ, गोल्ड दिया, क्यों दिया, क्यों दिया, ಯಾಕೆ ಕೊಟ್ರು, क्यों दिया? क्या गोल्ड करो? यूज नहीं है उधर, जंगल में गोल्ड के वो क्या करेगा उधर? ಆ ಒಡವೆ ಬಂಗಾರ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ ಅರಣ್ಯದಲ್ಲಿ, दर्शन है, ದರ್ಶನಕ್ಕಾಗಿನೇ ಕೊಟ್ರು. मंदिर बनाना, ಮಂದಿರ ಕಟ್ಟಬೇಕು, बड़े लोग गाय बना दिया। ಆದ್ರೆ ಇವರು ಒಂದು ಹಸುವನ್ನ ಮಾಡಿದ್ರು. अंडरस्टैंड हो रहा है क्यों वो लोग मारा? फिर देखा आंसर मिल गया आज। ಯಾಕೆ ಸತ್ರ ಅವರು, परमेश्वर क्यों उन लोग को लेके आपको कानान देश दूंगा, मधु और दूध का देश दूंगा बोल के प्रॉमिस करके लेके आया। ದೇವ್ರು ಅವ್ರಿಗೆ ಹೇಳ್ತಾರೆ, ನಾನು ಕಾನಾನ್ ದೇಶವನ್ನ ಕೊಡ್ತೇನೆ, ಹಾಲು ಜೇನು ಹರಿಯುವಂತ ದೇಶವನ್ನ ಕೊಡ್ತೇನೆ ಅಂತ ಹೇಳ್ತಾನೆ ಕರ್ಕೊಂಡ್ ಬಂದ್ರು. ಯಾಕೆ ಸತ್ರು? मोशा गोल्ड नहीं लिया, ಮೋಶೆ ಅಲ್ಲ ಬಂಗಾರ इसीलिए मैं ಇಸ್ಕೊಂಡಿದ್ದು. आपको बोला ब्लेसिंग फर्स्ट बिलीवर्स को आ रहा है। ಅದರಿಂದನೇ ವಿಶ್ವಾಸಿಗಳಿಗೆ ಫಸ್ಟ್ ಆಶೀರ್ವಾದ ಬರ್ತದೆ ಅಂತ बिलीवर्स को ಹೇಳಿದ್ದು. गोल्ड दिया परमेश्वर, ಬಿಲಿವರ್ಸ್ ಗೆ ಗೋಲ್ಡ್ ಅನ್ನ ಕೊಟ್ರು मोशा ದೇವರು. को लकड़ी दे दिया, मोशे- लकड़ी पकड़ो बस सबको। ಮೋಶೆಗೆ ಕೋಲನ್ನ ಕೊಟ್ರು, ಕೋಲ್ ಸಾಕು ನಿನಗೆ ಅಂತ ಹೇಳಿ. ಕೋಲ್ ಅಂದ್ರೆ दोस्त ने आ ವಾಕ್ಯ. रहा है कि मालूम नहीं, देखो ये सभी पवित्र आत्मा मैसेज, मैं नहीं हूँ, मैं थॉट्स में नहीं आ रहा है, सभी पवित्र आत्मा आपको बोल रहा है। ಇದು ಪವಿತ್ರ कैच ಆತ್ಮ कर दे, लाइफ ಕೊಟ್ಟಿದ್ದು. चेंज हो जाएगा। हालेलुया। ಹಾಲೆಲೂಯಾ. बट गोल्ड रख के क्या किया, ಗೋಲ್ಡ್ ಇಟ್ಕೊಂಡು ಏನ್ ಮಾಡಿದ್ರು, क्या करना था? ಏನ್ ಮಾಡ್ಬೇಕಿತ್ತು मोशा ಅವ್ರು? का आदेश सुन के एक टैबरनेकल बनाना, उसके लिए दिया, रखो 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 बोला, बट ये लोग क्या कर दिया, गाय बना दिया। ಮೋಶೆಯ ಮಾತನ್ನ ಕೇಳಿ ಇವರು ದೇವಾಲಯವನ್ನ ಕಟ್ಟಬೇಕಿತ್ತು, ಅದಕ್ಕಾಗಿನೇ ದೇವ್ ಕೊಟ್ಟಿದ್ದ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಅವಸರ ಪಟ್ಟು ಅದನ್ನ ಒಂದು ದುಡ್ಡಿದೆಯಲ್ವಾ, ಹಸುವಾಗಿ ದುಡ್ಡಿದೆಯಲ್ಲ, ಮಾರ್ಪಡಿಸ್ತಾ ಇರ್ಲಿ ಬಿಡಪ್ಪ, ಇಲ್ಲ ಖಾಲಿ ಮಾಡೋದು ಬಿಡಬಾರ್ದು,